ಅವತ್ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅಲ್ಲಿ ನಾನು ಭಾವ ಬಿಟ್ರೆ ಯಾರೂ ಇಲ್ಲ. ನಿನ್ನ ಕಾಪಾಡೋದಕ್ಕೋಸ್ಕರನೇ ಭಗವಂತ ಅವತ್ತು ನಮ್ಮನ್ನ ಆ ದಾರಿನಲ್ಲಿ ಕಳಿಸ್ತ. ನೀನ್ ಸಂತೋಷವಾಗಿರೋದು ನಮಗೆ ಮುಖ್ಯನೇ ಹೊರತು ಸಮಸ್ಯೆಯಲ್ಲಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ನೀನಾದ್ರೂ ಅರ್ಥ ಮಾಡ್ಕೊ. ನೋಡಿದ್ರಾ, ನಮ್ಮೆಲ್ಲರನ್ನೂ ಕೆಟ್ಟೋರನ್ನಂಗ್ ಮಾಡ್ತಾ ತಾನ್ ಮಾತ್ರ ಒಳ್ಳೆಯವಳಾಗೋದಕ್ಕೆ ಹೇಗ್ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ. 100 ಜನ 100 ರೀತಿ ಮಾತಾಡ್ತಾರೆ. ಈಗ ನಿಹಾರಿಕಾ ಮಾತಾಡ್ದ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಧೈರ್ಯವಾಗಿ ಎದುರಿಸ್ಬೇಕು. ಅಲ್ಲಿ ಬುದ್ಧಿ ಹೇಳ್ತಿರೋ ಹಾಗೆ ಹೇಳ್ತಾ ಇಲ್ಲಿ ನಿನಗೆ ಕೌಂಟರ್ ಕೊಡ್ತಿದ್ದಾಳೆ. ತುಂಬಾ ಬುದ್ಧಿವಂತ ಇವಳು. ಅರ್ಥ ಆಯ್ತು. ನೀನ್ ತಿನ್ನು. ಯಾಕೆ ಹಾಗೆ ಗಟ್ಟಿಯಾಗಿ ಕಲ್ಸ್ಕೋತಾ ಇದ್ಯಾ? ಸ್ವಲ್ಪ ಸಾಂಬಾರ್ ಹಾಕೋ. ಸಾಕು ಅತ್ತೆ. ಬಂದಾಗಿಂದ ಸರಿಯಾಗಿ ಊಟ ಮಾಡಿಲ್ಲ. ಹೊಟ್ಟೆ ತುಂಬ ತಿನ್ನೆ. ಲೋಕದ ವರ್ತನೆ ಹೇಗಿದೆ ಗೊತ್ತಾ ಕಾವ್ಯ? ನಾವು ಸತ್ರೆ 4 ದಿನ ನಮ್ಮ ಬಗ್ಗೆ ಒಳ್ಳೇದೋ ಕೆಟ್ಟದೋ ಹೇಳ್ಕೊಂಡು ಬಿಟ್ಬಿಡ್ತಾರೆ. ತಂದೆ ತಾಯಿಗಳು 1 ತಿಂಗಳು ಹತ್ತು ಬಿಟ್ಬಿಡ್ತಾರೆ. ಅದೇ ನಾವು ಬದುಕಿ ತೋರಿಸಿದ್ವಿ ಅನ್ಕೋ, ಸಾಧಿಸಿ ತೋರಿಸಿದ್ವಿ ಅನ್ಕೋ, 100 ವರ್ಷ ಆ ಜನ ನಮ್ಮ ಹಿಂದೆನೇ ಇರ್ತಾರೆ. ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ತಿನ್ನೋದಕ್ಕೆ ಬಿಡು ಅವನಿ. 4 ಒಳ್ಳೆ ಮಾತು ಹೇಳ್ತೀನಿ, 4 ತುತ್ತು ಜಾಸ್ತಿನೇ ತಿನ್ನಿಸ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಣ್ಣ. ಎಲ್ಲಾರ್ನೂ ಒಂದೇ ಮಾತಲ್ಲೇ ಬಾಯಿ ಮುಚ್ಚಿಸ್ತಿದ್ದಾಳೆ. ಏನ್ ಲಾಭ ಅದಕ್ಕೆ? ನಿಮ್ದು ಮಾತಾಡದೇ ಇರೋ ಬಾಯಿ ಅಲ್ಲ ಅಲ್ವಾ? ನಿನ್ನ ಹೊರಗಡೆ ಹಾಕಿದ್ದಕ್ಕೆ ಸತ್ತೋಗ್ಬೇಕು ಅನ್ಕೊತಾ ಇದ್ಯಾ? ನನ್ನ ಜೊತೆ ಹೋಲಿಸ್ಕೊಂಡ್ರೆ ನಿನ್ ಪಟ್ಟಿದ್ದು ತುಂಬ ಕಡಿಮೆ. ನನ್ನ ಈ ಮನೆಯಿಂದ ತುಂಬ ಸಲ ಹೊರಗಡೆ ಹಾಕಿದ್ರು. ಆಗ ನಾನೇನಾಗಬೇಕಾಗಿತ್ತು? ಕಾರಣ ಇಲ್ಲದೆ ನಿನ್ನ ಕಳಿಸಿಲ್ಲ ಅಲ್ವಾ ಅವನಿ? ಆದರೆ ಕೊನೆಗೆ ನನ್ನ ತಪ್ಪಿಲ್ಲ ಅಂತ ನಿರೂಪಿಸ್ಕೊಂಡು ವಾಪಸ್ ನೀವು ಕರೆಸ್ಕೊಳ್ಳೋ ಹಾಗೆ ಮಾಡ್ಕೊಂಡೆ ಅಲ್ವಾ ಅತ್ತೆ? ಕಾವ್ಯ, ನೀನು ಕೂಡ ಅಷ್ಟೇ ತಾಳ್ಮೆ ತಗೋಬೇಕು. ಈ ಕ್ಲಾಸ್ ಬರೀ ಕಾವ್ಯ ಒಬ್ಳಿಗೆ ಅನ್ನಿಸ್ತಿಲ್ಲ, ನಮ್ಗೆಲ್ರಿಗೂ ಹೇಳ್ತಿರೋ ಥರ ಇದೆ. ಕಾವ್ಯ, ನಾನು ಅವನಿನ ಮದುವೆ ಮಾಡಿಕೊಂಡು ಒಬ್ಳು ಅತಿಥಿ ಹಾಗೆ ನಮ್ಮ ಮನೆ ಕರ್ಕೊಂಡು ಬಂದು ತುಂಬ ತಿಂಗಳು ನಿಜನ ಮುಚ್ಚಿಟ್ಟಿದ್ದೆ. ಆ ಸಮಯದಲ್ಲಿ ಅವನಿ ಎಷ್ಟೆಲ್ಲ ಒದ್ದಾಡದ್ಲು ಗೊತ್ತಾ? ಆದರೂ ತಡ್ಕೊಂಡು ನಿಂತ್ಲು. ಸಮಸ್ಯೆಗಳಿಗೆ ಎದುರು ಹೋಗಿ ನಿಂತ್ಲು. ತನ್ನ ಸ್ಥಾನನ ತಾನು ಪಡ್ಕೊಂಡ್ಲು. ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಜೀವನ ಅಂದರೆ ಏನು ಅಂತ ನೀನು ತಿಳ್ಕೋಬೇಕು. ಪ್ರೀತಿಸಿ ತಪ್ಪು ಮಾಡಿದೆ ಅಂತ ಯಾವತ್ತೂ ಅನ್ಕೋಬೇಡ. ಈ ಮನೇಲಿ ಇರೋರೆಲ್ಲರೂ ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿರೋರೆ. ಅತ್ತೆ, ನಿಮ್ಮನ್ನು ಕೂಡ ಸೇರಿಸ್ತಾ ಇದ್ದಾರೆ. ಅವನು ಹೇಳಿದ ಮಾತು ನಿಜಾನೇ ಕಣಮ್ಮ. ಎಲ್ಲರೂ ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ಮಾಡಿದ ತಪ್ಪನ್ನು ಸರಿ ಮಾಡಿಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ದೊಡ್ಡವನಾಗ್ತಾನೆ. ಕೊನೆಯದಾಗಿ ಒಂದು ಮಾತು, ಮನೆಯವ್ರ ಮಾತನ್ನಾಗ್ಲಿ ಹೊರಗಿನವ್ರ ಮಾತನ್ನಾಗ್ಲಿ ನೀನು ಕೇಳಿಸ್ಕೊಳ್ದೆ ತಾಳ್ಮೆಯಿಂದ ಇರು, ಸರಿನಾ? ಸರಿ ಅತ್ತೆ. ತಿನ್ನು. ನಾನು ಭಾವ ಹೋಗಿ ಪವನ್ ಅವ್ರನ್ನ ಭೇಟಿ ಮಾಡಿದ್ವಿ. ಪವನ್ ಅವ್ರ ಅಪ್ಪ ಅಮ್ಮನ ಜೊತೆಗೆ ಊರಿಗೆ ಹೋಗ್ತಾ ಇದ್ದಾನೆ. ಒಂದು 10 ದಿನದವರೆಗೂ ಬರಲ್ವಂತೆ. ಬಾವಾ, ಏನ್ ಯೋಚಿಸ್ತಾ ಇದೀಯಾ? ಪವನ್ನ ಭೇಟಿ ಮಾಡೋದ್ವಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಈ ಕಣ್ಣು ಅಸತ್ಯನ ಹೇಳಲ್ಲ, ಈ ತುಟಿಗಳು ಸುಳ್ಳು ಹೇಳಲ್ಲ. ಮತ್ ಯಾಕೆ ಹಾಗೆ ಹೇಳ್ದೆ? ಹೇಳು ಅವನಿ. ಆಸೆ ಸತ್ತೋದಾಗ ಮನುಷ್ಯಂಗೆ ಸಾಯ್ಬೇಕು ಅನ್ನೋ ಆಲೋಚನೆ ಬರುತ್ತೆ. ನಾನು ಹಾಗೆ ಹೇಳ್ದೆ ಹೋದ್ರೆ ಕಾವ್ಯಂಗೆ ಜೀವನದ ಮೇಲೆ ಆಸೆನೇ ಹೊರಟೋಗತ್ತೆ. ಮದುವೆ ಆಗಿ ಸ್ವಲ್ಪ ದಿನನೂ ಆಗಿಲ್ಲ, ಆಗ್ಲೇ ನನ್ನ ಬದುಕು ಹೀಗಾಯ್ತಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗಿದ್ದಾಳೆ. ಅದಕ್ಕೆ ಹಾಗೆ ಹೇಳ್ದೆ ಬಾವ. ಆಮೇಲೆ ಗೊತ್ತಾಯ್ತು ಅಂದ್ರೆ? ನಾನು ಹೇಳಿರೋ ಸುಳ್ಳಿಗೆ ಕಾವ್ಯ ತಿಳ್ಕೊಬೇಕಾಗಿರೋ ನಿಜಕ್ಕೂ ಮಧ್ಯೆ ಸ್ವಲ್ಪ ದಿನ ಸಮಯ ಇದೆ. ಆ ಸಮಯ ಸಾಕು. ಪವನ್ ಎಲ್ಲಿದ್ದಾರೆ ಅಂತ ಕಂಡುಹಿಡಿದು ಮಾತಾಡೋಕೆ. ದಿನಕ್ಕೆ 2-3 ಸಲ ಫೋನ್ ಮಾಡ್ತಾನೆ ಇರೋಣ.
ಪವನ್ ಅವರು ಸಿಕ್ಕಾಕೊಳ್ದೇ ಇರಲ್ಲ. ಪ್ರಾಣನ ಬಲಿ ತಗೊಳ್ಳೋ ನಿಜಕ್ಕಿಂತ ಪ್ರಾಣನ ಉಳಿಸೋ ಸುಳ್ಳಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಭಾವ. ಆದರೂ ನಾನು ಹೇಳಿದ್ದು ದೊಡ್ಡ ಸುಳ್ಳೇನಲ್ಲ. ಮಗು ಹಸುವನ್ನ ತೀರ್ಸೋದಕ್ಕೆ ಚಂದಮಾಮನ್ ತರ್ತೀನಿ ಅಂತ ಒಂದು ತಾಯಿ ಹೇಳೋ ಸುಳ್ಳಷ್ಟೇ ಸುಳ್ಳು. ಪವನ್ ಕಾವ್ಯನ ಹಾಲು ನೀರಿನ ಹಾಗೆ ಒಂದ್ ಮಾಡೋದಕ್ಕೆ ತಪ್ಪಲಿಲ್ಲ ಭಾವ. ಸಮುದ್ರದ ಆಳದ್ಕಿಂತ ಹೆಣ್ಣಿನ ಮನಸ್ಸಿನ ಆಳ ಹೆಚ್ಚು ಅಂತ ಹೇಳ್ತಾರೆ. ನೀನು ಏನೇ ಯೋಚನೆ ಮಾಡಿದ್ರೂ ತುಂಬ ಆಳವಾಗೇ ಇರತ್ತೆ. ನನ್ನ ಹೆಂಡತಿ ತುಂಬ ದೊಡ್ಡವಳು. ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದೆ. ಏನು ಅನ್ಕೋಬೇಡ, ನಿನಗೆ ನಿಜ ಹೇಳೋದು ಮಾತ್ರ ಅಭ್ಯಾಸ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ನಿನ್ನ ಹತ್ರ ಪ್ರತಿ ವಿಷಯದಲ್ಲೂ ನಿಜ ಹೇಳಿರೋ ನಾನು ಅಮ್ಮನವ್ರ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳಿದ್ದೀನಿ. ನನ್ನ ಕ್ಷಮಿಸು ಭಾವ, ಸತ್ಯದಲ್ಲೇ ನಿಜ ಹೇಳ್ತೀನಿ. ಅವನೇ ಹೆಂಡತಿ ಗಂಡನ ಎದೆ ಮೇಲೆ ಮಲ್ಕೊಂಡು ಏನು ಕೇಳ್ಕೊತಾಳೆ ಗೊತ್ತಾ? ಏನ್ ಕೇಳಿಸ್ಕೊತಾಳೆ? ನನ್ನ ಗಂಡನ ಹೃದಯ ನನ್ನ ಹೆಸರಲ್ಲೇ ಬಡ್ಕೋತಿದ್ಯೋ ಇಲ್ವೋ ಅಂತ ಕೇಳ್ಕೊತಾಳೆ. ಹೌದಾ? ಹೌದು. ತನ್ನ ಹೆಸರಲ್ಲಿ ಹೃದಯ ಬಡ್ಕೊಂಡ್ರೆ ಹೆಂಡತಿಗೆ ದೇವಸ್ಥಾನದ ಗಂಟೆ ಬಾರಿಸ್ದಾಗೆ ಹೃದಯದಲ್ಲಿ ಗಂಟೆ ಬಾರಿಸ್ತಿರುತ್ತಂತೆ. ಮತ್ತೆ ನನ್ನ ಹೃದಯ ಏನಂತ ಹೊಡ್ಕೋತಿದೆ? ಏನಂತ ಹೊಡ್ಕೋತಿದೆ ಅಂದ್ರೆ, ನನ್ನ ಹೆಂಡತಿ ಬಂಗಾರ, ನನ್ನ ಹೆಂಡತಿ ಬಂಗಾರ ಅಂತ ಹೊಡ್ಕೋತಾ ಇದೆ. ಹೌದಾ? ಹೌದು. ಹಾಗಾದ್ರೆ ಈ ಬಂಗಾರಕ್ಕೆ ಏನೋ ಒಂದು ಕೊಡ್ಲೇಬೇಕು. ವೇದ, 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 ಬೇಗ ಬಾ. ಮಾವ ಅಷ್ಟು ಟೆನ್ಷನ್ ಅಲ್ಲಿ ಯಾಕೆ ಕರೀತಾ ಇದ್ದಾರೆ? ಸಮಥಿಂಗ್ ಹ್ಯಾಪನ್ಡ್. ಬಾ ಹೋಗಿ ನೋಡೋಣ. ಏನಾಯ್ತಪ್ಪ? ಅಮ್ಮನು ಬರ್ಲಿ ಹೇಳ್ತೀನಿ. ಪೇಪರ್ ಓದ್ತಾ ಅತ್ತೆನ ಅಷ್ಟು ಅವಸರದಿಂದ ಕರಿತಾ ಇದ್ದೀರಾ ಅಂದ್ರೆ ಪೇಪರಲ್ಲಿ ಏನೋ ಇಂಪಾರ್ಟೆಂಟ್ ನ್ಯೂಸೇ ಇರುತ್ತೆ. ಏನಾಯ್ತಪ್ಪ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತ್ರಿ? ನಮ್ಮ ಅಮ್ಮನವ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಅವನಿಗೆ ಹತ್ರ ಇಂಟರ್ವ್ಯೂ ತಗೊಳ್ತೀವಿ ಅಂತ ಒಂದ್ಸಲ ಫಾರಿನರ್ಸ್ ಬಂದಿದ್ರು, ನೆನ್ಪಿದ್ಯಾ? ನೆನ್ಪಿದೆ ರೀ. ಇವಾಗ ಅವ್ರ ಬಗ್ಗೆ ಯಾಕೆ ನೆನಪು ಮಾಡ್ಕೋತಿದ್ದೀರಾ ಮಾವ? ಅವರೆಲ್ಲರೂ ಸತ್ತೋದ್ರಂತಮ್ಮ. ಸತ್ತೋದ್ರ? ಹೇಗ್ರಿ? ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದಾರ ವೇದ. ಪೇಪರಲ್ಲಿ ಹಾಕಿದಾರ ನೋಡು. ಗೋರ್ವಾದ ಆಕ್ಸಿಡೆಂಟ್ ಆಗಿ ಎಲ್ಲರೂ ಕಾರಲ್ಲೇ ಸುಟ್ಟು ಬೂದಿ ಆಗೋದ್ರು ಅಂತ ನ್ಯೂಸಲ್ಲಿ ಬರೆದಿದ್ದಾರೆ. ಒಬ್ಬ ಕೂಡ ಉಳಿದಿಲ್ವಂತೆ. ಎಲ್ಲಿ ಅತ್ತೆ? ನೋಡ್ತೀನಿ ಕೊಡಿ. ಮೊದಲು ಅಮ್ಮನವ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಬಂದ್ರು. ಆಮೇಲೆ ರೋಡಲ್ಲಿ ಅವನಿನ್ನ ಭೇಟಿ ಮಾಡಿದ್ರು. ಆಮೇಲೆ ಅವ್ರಿಗೋಸ್ಕರ ಪೊಲೀಸ್ ಅವರು ನಮ್ಮ ಮನೆಗೆ ಬಂದ್ರು. ಪೊಲೀಸ್ ಅವ್ರು ಕೂಡ ಅವ್ರಿಗೆ ಯಾವುದೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿದ್ರು. ಈ ಎಲ್ಲ ವಿಷಯಗಳ ಪ್ರಕಾರ ನೋಡಿದ್ರೆ ಅವ್ರು ಯಾವುದೋ ದೊಡ್ಡ ತಪ್ಪೇ ಮಾಡಿರೋ ಹಾಗಿದೆ ರೀ. ಹಾಗಾದ್ರೆ ತಪ್ಪು ಮಾಡ್ದವ್ರಿಗೆಲ್ಲ ಪನಿಷ್ಮೆಂಟ್ ತಪ್ಪಲ್ಲ ಅಂತೀರಾ? ಅಷ್ಟೇ ಅಲ್ವೇನಮ್ಮ? ದೊಡ್ಡ ದೊಡ್ಡ ತಪ್ಪು ಮಾಡೋರು
ದೊಡ್ಡ ಬೆಲೆನ ಕಟ್ಟೋದು ತಪ್ಪೋದಿಲ್ಲ. ಇದ್ದಕ್ಕಿದ್ದಾಗೆ ಆಯುಸ್ ಮುಗ್ದೋಯ್ತು ಅಂದ್ರೆ ಅದ್ರ ಹಿಂದೆ ಖಂಡಿತ ಏನೋ ಕಾರಣ ಇದ್ದೇ ಇರುತ್ತಮ್ಮ. ಹಾಗಾದ್ರೆ ಅವರು ಸಾಯೋದಕ್ಕೆ ಕಾರಣ ಏನಾಗಿರುತ್ತೋ? ಆಕ್ಸಿಡೆಂಟ್ ಎಲ್ಲಿ ನಡೀತು? ಸಿರಿಪುರ ಅನ್ನೋ ವಿಲೇಜ್ ಹತ್ರ ಅವನಿ. ಆಕ್ಸಿಡೆಂಟ್ಗೆ ಕಾರಣ ಕಾರು ನಿಯಂತ್ರಣ ತಪ್ಪಿದ್ದು ಅಂತ ಬರೆದಿದೆ. ಹಾಗೇನೆ ಅವ್ರ ಎನ್ಕ್ವೈರಿಲಿ ಇನ್ನೂ ಗೊತ್ತಾಗಬೇಕಾಗಿರೋ ವಿಷಯಗಳು ತುಂಬ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಅಂತಲೂ ಇದ್ರಲ್ಲಿ ಬರೆದಿದೆ. ಸಿರಿಪುರ ಅಂದ್ರೆ ಎಷ್ಟು ದೂರ? ಸಿಟಿ ಔಟ್ಸ್ಕಟ್ಸಿಂದ ಒಂದು 50 ಕಿಲೋಮೀಟರ್ ದೂರ ಇದೆ. ಅದಕ್ಕೆ ಹತ್ರನೇ ಅಲ್ವೇನಮ್ಮ ನಮ್ಮೂರು. ಅವ್ರಿಗೆ ನಮ್ಮ ಮನೆಯಲ್ಲಿ ಡಾಕ್ಯುಮೆಂಟ್ರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಏನ್ ಮಾಡ್ತಿದ್ರೋ ಏನೋ. ಹೌದಮ್ಮ, ಅಂಥವ್ರನ್ನ ಸ್ವಲ್ಪನೂ ನಂಬಬಾರ್ದು. ಏನಾಯ್ತು ಅವನಿ? ನೀನ್ ಯಾಕೆ ಭಯ ಪಡ್ತಿದ್ಯಾ? ನಾನೇನ್ ಭಯ ಪಡ್ತಿಲ್ವಲ್ಲ. ಭಯ ಪಡ್ತಿದ್ಯಾ? ನಿನ್ನ ಮುಖದಲ್ಲಿ ಟೆನ್ಷನ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅಂಥದ್ದೇನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಅವನಿ ಅವರಿಗೆ ಡೂಪ್ಲಿಕೇಟ್ ವಿಗ್ರಹ ಕೊಟ್ಟಿದ್ಲು. ಅದರಲ್ಲೂ ಅಂಥವರಿಗೆ ಸರಿಯಾದ ಪನಿಷ್ಮೆಂಟೇ ಆಗಿದೆ. ಆದರೂ ಸರಿ ಯಾಕೆ ಭಯ ಪಡ್ತಿದ್ದಾಳೆ? ತಪ್ಪಾಗಿ ಯೋಚನೆ ಮಾಡೋರು ಯಾವತ್ತಿದ್ರೂ ಶಿಕ್ಷೆ ಅನುಭವಿಸ್ಲೇಬೇಕು, ತಪ್ಪಲ್ಲ. ಬಂಗಾರ, ಮೊದಲನೇ ಡೈಲಾಗ್ ಅವನಿಗೆ ಸೂಟ್ ಆಗ್ತಿತ್ತು, ಈಗ ಈ ಡೈಲಾಗ್ ನಮಗೆ ಸೂಟ್ ಆಗ್ತಿದೆ. ಅವ್ರು ಹೋದ್ರು, ಆದರೆ ಅಮ್ಮನವ್ರ ವಿಗ್ರಹ ಏನಾಗಿರ್ಬೋದು? ಹೇಳವನಿ. ನಮ್ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿ ವಿಗ್ರಹನ ತಗೊಂಡು ಹೋಗಿದ್ದ ಆ ಫಾರಿನರ್ಸ್ ಸತ್ತೋದ್ರಂತೆ ಅಕ್ಕ. ಹೌದಾ? ಹೇಗೆ? ಸಿರಿಪುರ ಅನ್ನೋ ಊರಿನ ಹತ್ರ ಅವ್ರು ಪ್ರಯಾಣಿಸ್ತಾ ಇದ್ದ ಕಾರಿಗೆ ಆಕ್ಸಿಡೆಂಟ್ ಆಯ್ತಂತೆ. ಪೂರ್ತಿಯಾಗಿ ಸುಟ್ಟು ಹೋಗಿ ಒಳಗಡೆ ಇದ್ದವರು ಬೂದಿ ಆದ್ರಂತೆ. ಪೇಪರಲ್ಲಿ ಹಾಕಿದ್ರು. ತುಂಬಾ ಭಯಂಕರವಾದ ಆಕ್ಸಿಡೆಂಟ್ ಅಕ್ಕ. ನೀನೇನು ಡೂಪ್ಲಿಕೇಟ್ ವಿಗ್ರಹನ ಫಾರಿನ್ ಗ್ಯಾಂಗ್ ಕೊಟ್ಟಿದ್ದೀನಿ ಅಂತ ಅನ್ಕೋತಿದ್ಯಾ? ಮನೆಯಲ್ಲಿ ಅಸಲಿ ಆಗಿರೋ ವಿಗ್ರಹ ಇದೆ ಅಂತ ಭ್ರಮೆ ಪಡ್ತಾ ಇದ್ಯಾ? ಒರಿಜಿನಲ್ನ ಅವ್ರು ತಗೊಂಡು ಹೋಗಿದ್ದಕ್ಕೆ ಅವರು ಮೇಲ್ ಹೋದ್ರು. ಅವನಿ, ಈ ವಿಷಯ ನಿನಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಹೃದಯ ನಿಂತು ಹೋಗುತ್ತೆ. ಅಕ್ಕ, ಅವರು ಅಷ್ಟು ದೊಡ್ಡ ಅಪಘಾತಕ್ಕೆ ಯಾಕೆ ಗುರಿಯಾದ್ರೋ ಗೊತ್ತಾ? ಅವರು ನಮ್ಮ ಕುಲದೈವ ಆಗಿರೋ ನಿಜವಾದ ಅಮ್ಮನವ್ರನ್ನ ತಗೊಂಡು ಹೋಗಿರೋದಕ್ಕೆ. ಆ ವಿಗ್ರಹಕ್ಕಿರೋ ಶಕ್ತಿ ಮಹಿಮೆನೇ ದುಷ್ಟರನ್ನ ಅಂತ್ಯ ಮಾಡಿದೆ. ನಾನು ಅವ್ರಿಗೆ ಮೊದಲಿಂದನೂ ಹೇಳ್ತಾನೆ ಇದ್ದೆ, ಆ ವಿಗ್ರಹನ ಕೇಳೋದು ಅಂದ್ರೆ ನಿಮ್ಮ ಮೃತ್ಯುನ ಕೇಳ್ಕೊಂಡ ಹಾಗೆ ಅಂತ. ನನ್ನ ಮಾತನ್ನು ಕೇಳಲಿಲ್ಲ, ದುರಾಸೆಗೆ ಬಿದ್ರು, ಪ್ರಾಣನೇ ಕಳ್ಕೊಂಡ್ರು. ಈ ವಿಷಯ ಅವನಿಗೆ ಯಾವಾಗ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಜಂಗಮ ದೇವರು ದೇವಸ್ಥಾನದಲ್ಲಿ ಸಿಕ್ಕಿ ಯಾವ ವಿಷಯ ಹೇಳಿದ್ರು ಹಾಗೆ ನಡೀತು. ಅಯ್ಯೋ, ಮತ್ತೆ ಅವನ್ ಸಿಕ್ಕಿ ಉಪದೇಶ ಮಾಡಿದ್ನಾ? ಛೇ, ಅವ್ರು ಎಲ್ಲರೂ ಸತ್ತೋದ್ರು ಅಂದ್ರೆ ಅಮ್ಮನವರು ಆ ಸುತ್ತಮುತ್ತನೇ ಎಲ್ಲೋ ಇರ್ತಾರೆ. ಇಷ್ಟೊತ್ತಿಗೆ ಆ ವಿಗ್ರಹ ಯಾರ್ದೋ ಒಬ್ರ ಕೈಗೆ ಸಿಕ್ಕಿರತ್ತೆ ಅವನಿ. ಸಾಮಾನ್ಯರು ಆ ಅಮ್ಮನವ್ರನ್ನ ಅಷ್ಟು ಬೇಗ ತಗೊಂಡು ಹೋಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾರಿಗಾದ್ರೂ ಸಿಕ್ಕಿದ್ರು, ಪೊಲೀಸ್ ಅವ್ರಿಗೆ ಸಿಕ್ಕಿದ್ರು ಪೇಪರಲ್ಲಿ ಬರ್ತಾ ಇತ್ತು ಅಲ್ವಾ? ಅಮ್ಮನವರು ಅಷ್ಟು ಸುಲಭವಾಗಿ ಯಾರ ಹತ್ರನೂ ಹೋಗಲ್ಲ, ಅಷ್ಟು ಧೈರ್ಯದಿಂದ ಮುಟ್ಟೋಕ್ಕೂ ಆಗಲ್ಲ. ಅದಕ್ಕೆ ಅಮ್ಮನವ್ರ ಅನುಗ್ರಹ ಇರಬೇಕು. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ತಕ್ಷಣ ಸಿರಿಪುರಕ್ಕೆ ಹೊರಡ್ತೀನಿ. ಅಪಘಾತ ಹೇಗೆ ನಡೀತು, ಅವ್ರ ಹತ್ರ ಏನಾದರೂ ವಸ್ತು ಇತ್ತಾ, ಅದನ್ನ ಯಾರಾದರೂ ತಗೊಂಡ್ರಾ ಅಂತ ನಿಧಾನವಾಗಿ ಅಮ್ಮನವ್ರ ಬಗ್ಗೆ ಕೇಳ್ತೀನಿ. ವಿಷಯನೆಲ್ಲ ಎನ್ಕ್ವೈರಿ ಮಾಡ್ತೀನಿ. ನನ್ನ ಅದೃಷ್ಟ ಚೆನ್ನಾಗಿದ್ರೆ ನನ್ನ ಕೈಯಾರೇನೆ ಹೊರಗಡೆ ಹೋಗಿರೋ ಅಮ್ಮನವರು
ಮತ್ತೆ ನನಗೆ ಸಿಕ್ಕಿ ನನ್ನ ಕೈಯಾರೆ ಮನೆಗೆ ಬರ್ತಾರೆ. ಈಗ ನನ್ನ ಭವಿಷ್ಯ ಎಲ್ಲ ಸಿರಿಪುರದ ಮೇಲೆ ಆಧಾರವಾಗಿದೆ ಅಕ್ಕ. ಇವಾಗಾದ್ರೂ ಶ್ರೀಕರ್ಗೆ ನಿಜವಾದ ವಿಷಯ ಹೇಳೋದು ಒಳ್ಳೇದನಿಸ್ತಿದೆ ಅವನಿ. ಹೇಳ್ಬಿಡ್ತೀನಕ್ಕ. ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ, ಮುಚ್ಚಿಡೋದು ತಪ್ಪು ಅಂತ ನನಗೂ ಗೊತ್ತಿದೆ. ಸಿರಿಪುರದಿಂದ ಬಂದಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ, ಮತ್ತೆ ಇವಾಗ ಏನ್ ಹೇಳ್ತೀಯಾ? ನಿನ್ನ ಮನೆಗೆ ಅಂತ ಹೇಳ್ತೀನಿ. ರಿಸ್ಕ್ ತಗೋತಿದ್ಯೇನೋ ಅವನಿ? ಜನ್ಮಕ್ಕೆ ಸರಿ ಹೋಗೋಷ್ಟು ರಿಸ್ಕ್ ಯಾವತ್ತೋ ಮಾಡಿದ್ದೀನಿ. ಪೂರ್ತಿಯಾಗಿ ಮುಳುಗೋಗಿದ್ದೀನಿ. ಇನ್ನು ತಪ್ಪೋದಿಲ್ಲ. ಮುಂದೆ ಹೆಜ್ಜೆ ಇಡಲೇಬೇಕು. ಶ್ರೀಕರ್ಗೆ ಹೇಳ್ಕೊಳ್ಳೋದ್ರಿಂದ ನಿನಗೆ ಒಳ್ಳೆ ಬಲ ಸಿಗುತ್ತೆ ಅಲ್ವಾ? ಅದಕ್ಕೆ ಪ್ರಯತ್ನ ಮಾಡಿ ಅವ್ರ ಮಾತು ಕೇಳಿ ಸುಮ್ಮನೆ ಆಗ್ತಾ ಇದ್ದೀನಿ. ಹೇಳಬೇಕಾಗಿರೋ ಸಮಯ ಬಂದಿದೆ ಅನ್ಕೋತಾ ಇದ್ದೀನಿ. ಆದರೆ ಅದು ನಾನು ಅಲ್ಲಿಂದ ಬಂದ ಮೇಲೇನೆ. ಇನ್ನು ನಾನು ಹೊರಡ್ತೀನಿ ಅಕ್ಕ. ಒಂದು ವೇಳೆ ಭಾವಂಗೆ ನನ್ನ ಫೋನ್ ರೀಚ್ ಆಗಲಿಲ್ಲ ಅಂದರೆ ನಿಂಗೇನಾದರೂ ಫೋನ್ ಮಾಡಿದ್ರೆ ನಿಮ್ಮ ಮನೇಲೇ ಇದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡು. ನನ್ನ ತಂಗಿ ಯಾವತ್ತೂ ತನಗೋಸ್ಕರ ತಾನು ಸ್ವಾರ್ಥದಿಂದ ಬದುಕಿಲ್ಲ. ನಮಗೋಸ್ಕರ ಬದುಕಿದ್ದಾಳೆ, ನಮ್ಮ ಕುಟುಂಬಕ್ಕೋಸ್ಕರ ಬದುಕಿದ್ದಾಳೆ. 24 ವರ್ಷದ ಅವಳ ಜೀವನ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸರಿ ಹೊಟ್ಟೋಯ್ತು. ಅವಳ ಭವಿಷ್ಯ ಅಂಧಕಾರ ಆಗದಾಗೆ ಅವಳಿಗೊಂದು ಒಳ್ಳೆ ದಾರಿ ತೋರಿಸು. ಅಮ್ಮನವರು ಅವಳ ಕೈ ಸೇರಿ ಆಮೇಲೆ ವಿಗ್ರಹ ಮನೆಗೆ ಸೇರಿ ಅವಳು ಸಂತೋಷವಾಗಿರೋ ಹಾಗೆ ಮಾಡು. ಛೇ, ಆ ಡೇವಿಡ್ ನನ್ನ ಮಗ ವಿಗ್ರಹ ಸಿಕ್ಕಿದ ತಕ್ಷಣ ಕೋಟಿ ರೂಪಾಯಿನ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳ್ದ. 1 ರೂಪಾಯಿನೂ ಕೊಡದೆ ಸತ್ತೇ ಹೋದ. ವ್ರತ ಮಾಡಿದ್ರೆ ಫಲಿತಾಂಶ ಸಿಗ್ಬೇಕು ಅಂತಾರೆ. ನನ್ನ ಕಷ್ಟ ಎಲ್ಲ ನಾಶ ಆಗೋಯ್ತು, ವ್ಯರ್ಥ ಆಗೋಯ್ತು. ಕೃಷ್ಣ, ಕೃಷ್ಣ, ಏನಾಯ್ತು? ಯಾಕೆ ಆ ಥರ ಓಡ್ ಬರ್ತಾ ಇದೆಯಾ? ಏನಾದರೂ ಹೊಸ ಬಾಂಬ್ ಹಾಕಿ ಬಂದ್ಯಾ ಹೇಗೆ? ಮಾಮೂಲಿ ಬಾಂಬ್ ಅಲ್ಲ. ಏನದು? ಇಷ್ಟು ದಿನ ನಾವೊಂದು ಭ್ರಮೇಲ್ ಬದುಕ್ತಿದ್ವಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ಸ್ವಲ್ಪ ಕ್ಲಿಯರ್ ಆಗಿ ಹೇಳು. ನಾನು ಮೊದಲ ಆ ಡೇವಿಡ್ ನನ್ನ ಮಗ ಸತ್ತಿರೋ ವಿಷಯದಲ್ಲಿ ತುಂಬಾ ಡಿಸಪಾಯಿಂಟೆಡ್ ಆಗಿದ್ದೀನಿ. ಅವನಿ ಅವ್ರ ಅಕ್ಕನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಂಡೆ. ಇವಾಗ ವಿಷಯ ಏನು? ನೀನ್ ಭಯ ಪಡೋಂಥ ಶಾಕ್ ಅಂತದ್ರಲ್ಲಿ ಏನಿದೆ? ಆ ವಿಷಯ ಏನು ಅಂದ್ರೆ, ಅಕ್ಕ, ಅವರು ಅಷ್ಟು ದೊಡ್ಡ ಅಪಘಾತಕ್ಕೆ ಯಾಕೆ ಗುರಿಯಾದ್ರೋ ಗೊತ್ತಾ? ಅವರು ನಮ್ಮ ಕುಲದೈವ ಆಗಿರೋ ನಿಜವಾದ ಅಮ್ಮನವ್ರನ್ನ ತಗೊಂಡು ಹೋಗಿರೋದಕ್ಕೆ. ಅಪಘಾತ ಹೇಗೆ ನಡೀತು? ಅವ್ರ ಹತ್ರ ಏನಾದರೂ ವಸ್ತು ಇತ್ತಾ? ಅದನ್ನು ಯಾರಾದರೂ ತಗೊಂಡ್ರಾ ಅಂತ ನಿಧಾನವಾಗಿ ಅಮ್ಮನವ್ರ ಬಗ್ಗೆ ಕೇಳ್ತೀನಿ. ಅಯ್ಯೋ ದೇವ್ರೆ, ಈ ಅವನಿ ಸಿರಿಪುರಕ್ಕೆ ಹೋಗಿ ಅಸಲಿ ವಿಗ್ರಹನ ಕಂಡಿಡ್ದು ವಾಪಸ್ ತಗೊಂಡು ಬಂದು ಈ ಮನೇಲಿ ಇಟ್ಲು ಅಂದ್ರೆ ನಮಗೆ ಮತ್ತೆ ಕಷ್ಟಗಳು ಎದುರಾದಂಗೆ ಅಲ್ವಾ? ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಯಾಕೆ? ಬಂಗಾರ, ಈ ಅವನಿ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕಂತೂ ಬಿಡಲ್ಲ. ಆ ಡೇವಿಡ್ ಸಾಯೋದಲ್ಲ, ಈ ಅವನಿ ಇದ್ದಾಳಲ್ಲ, ಇವಳನ್ನ ಸಾಯಿಸಿದ್ರೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ. ಬಂಗಾರ, ನೀನು ಹೂ ಅನ್ನು. ಸುಪಾರಿ ಗ್ಯಾಂಗ್ಸ್ನ ಗ್ರೌಂಡಿಗೆ ಇಳಿಸ್ತೀನಿ, ಅವನಿನ ಮುಗಿಸ್ಬಿಡ್ತೀನಿ. ಮೊದಲೇ ನಮ್ಮ ಟೈಮ್ ಸರಿಯಾಗಿಲ್ಲ. ಇಂಥ ಸಮಯದಲ್ಲಿ ನಾವು ಅಂಥ ಅವಸರದಲ್ಲಿ ನಿರ್ಧಾರಗಳನ್ನು ತಗೊಂಡು ಮತ್ತಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೋಬಾರ್ದು. ಇನ್ನು ಎಷ್ಟು ದಿನ ಅಂತ ಇದು? ಅವನಿ ನಿನ್ ಮೇಲೆ ಸ್ಕೆಚ್ ಹಾಕೋದು, ನೀನ್ ಮತ್ತೆ ಅವನಿ ಮೇಲೆ ಪ್ಲಾನ್ ಮಾಡೋದು. ಈ ಸ್ಕೆಚ್ ಪ್ಲಾನ್ ಮಧ್ಯೆನೆ ನಾವಿಬ್ರು ಮುದುಕರಾಗ್ಬಿಡ್ತೀವಿ. ಬಂಗಾರ, ಅವನೇ ಏನಾದ್ರೂ ವಿಗ್ರಹನ ವಾಪಸ್ ಮನೆಗೆ ತಗೊಂಬಂದ್ಲು ಅಂದ್ರೆ ದೇವ್ರ ಮನೆ ಒಳಗೆ ನೀನ್ ಮತ್ತೆ ಕಾಲಿಡಕ್ ಆಗಲ್ಲ.